ಆದರೆ ಅದು ದುರುಪಯೋಗ ಆಗಲಿಕ್ಕತ್ತದಲ್ಲ ಅನ್ನೋಂಥ ದೊಡ್ಡ ಪ್ರಶ್ನೆ. ಯಾವುದಕ್ಕಾದ್ರೂ ಹಂಗಾರೆ ಪ್ರೋ ಮತ್ತು ಕಾನ್ ಇದ್ದೇ ಇರೋದನ್ನು. ಯಾಕೆಂದ್ರೆ ಒಂದು ಏನೋ ಒಳ್ಳೇದು ಮಾಡ್ಬೇಕಂತ ಹೊರಟಾಗ ಇಂಥವೆಲ್ಲ ನಡೀತಾ ಇರ್ತಾವೆ. ಆ ದಿಶೆಯಲ್ಲೇ ಕೇಂದ್ರ ಸರ್ಕಾರ ಆದರೂ ತನ್ನ ನಡೆಯಲ್ಲಿ ಚೇಂಜ್ ಮಾಡಿಕೊಂಡು, ಜೊತೆಗೆ ಇಡೀಗೆ ಅವ್ರ ಪಾಡಿಗೆ ಅವ್ರನ್ನ ಬಿಡುವಂಥದ್ದು. ಎಲ್ಲರನ್ನೂ ಅಟ್ಯಾಕ್ ಮಾಡಲವ್ರು, ಯಾರೋ ವಿರೋಧ ಪಕ್ಷ ಇರಲಿ, ಆಡಳಿತಾರೂಢ ಪಕ್ಷ ಇರಲಿ. ಯಾವಾಗ ಆಡಳಿತಾರೂಢ ಪಕ್ಷ ಜನರನ್ನು ಸಹಿತ ಇಡೀ ದಾಳಿ ಮಾಡಿ ಅವ್ರು ಶಿಕ್ಷೆ ಕೊಡಿಸೋಕೆ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡ್ತದೆ ತಪ್ಪಾದ ಅವ್ರಿಗೆ. ಆಗ ಸಹಜವಾಗಿ ಜನರಿಗೆ ವಿಶ್ವಾಸ ಮೂಡ್ತದೆ, ಇಲ್ಲಪ್ಪ ಅವರೆಲ್ಲ ಸಮಾನವಾಗಿ ಯೂಸ್ ಮಾಡ್ತಾರಪ್ಪ ಅನ್ನೋಂಥ ಮಾತು ಬರ್ತದೆ. ಇಲ್ಲಾಂದ್ರೆ ಇ ಡಿ ಬಗ್ಗೆ ಈಗಾಗಲೇ ಅಪಸ್ಸುಗಳು ಸಾಕಷ್ಟು ಹೆಚ್ಚಾಗಿದ್ದಾವೆ, ಅದು ಚೇಂಜ್ ಆದರೂ ಆಗ್ಬೋದು ಅಂತ ಹೇಳ್ತಾ, ಇಡಿಗೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ವಂಚಕನಂಗೆ ಅಥವಾ ಒಂದು ಇದನ್ನು ಮಾಡಿ ತೊಂದರೆ ಕೊಡುವಂಥದ್ದು ಕೆಲಸ ಮಾಡಬೇಡ್ರಪ್ಪ ಅಂತೇಳಿ. ಹೀಗಾಗಿ ಇಡಿ ಇವತ್ತು ಪ್ರಶ್ನಾವಳಿಗಳ ಮಧ್ಯದಲ್ಲಿ ಬಂದು ಸೆಳ್ಕೊಂಡು ಕೂತದ. ಅದು ಆಡಳಿತಾರೂಢ ಪಕ್ಷದಿಂದಾಗಿ ಅನ್ನೋದು ಈಗಾಗಲೇ ಆಗಿರುವಂಥ ವಿಷಯ ಅಂತ ಹೇಳ್ತಾ, ಇಡಿ ಬಗ್ಗೆ ನಿಮಗೇನು ಅನ್ನಿಸ್ತದ? ಇಡಿ ನಿಷ್ಪಕ್ಷಪಾತವಾಗಿದೆನಾ, ಅಥವಾ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೇನಾ, ಅಥವಾ ಈಗಿದ್ದಂಥ ರೂಲ್ಸ್ಗಳು ಕರೆಕ್ಟ್ ಅದಾವ ಅಂತೀರ, ಇಲ್ಲ ತಪ್ಪದ ಅಂತೀರ, ಚೇಂಜ್ ಮಾಡಂತೀರ, ಏನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಇಡಿ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ತಿಳಿಸಿ. ಆದಷ್ಟು ಎಲ್ಲರಿಗೂ ನ್ಯಾಯ ಸಿಗಬೇಕು. ಹೌದು, ಶಿಕ್ಷೆ ಆಗಬೇಕು ಕಳ್ಳರಿಗೆ, ಈ ಮನಿ ಲಾಂಡ್ರಿಂಗ್ ಮಾಡೋರಿಗೆ. ಹೌದು, ಆದರೆ ಎಲ್ಲ ಪಕ್ಷಗಳಿದ್ದಾರೆ, ಅವರು ಎಲ್ಲರದ್ದು ಆಗಲಿ ಅನ್ನುವಂಥದ್ದು ಒಂದು ಸಮಾನ ತತ್ವದಿಂದ ನಿರ್ಧಾರ ತೆಗೆದುಕೊಂಡ್ರೆ ಯೋಗ್ಯ ಆಗ್ತದೆ. ಮತ್ತು ಹೇಳ್ತಾ ಈ ದಿಶೆಯಲ್ಲೇ ಏನೇನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಒಂದು ಪರಿವರ್ತನೆ ಮಾಡೋದು ಯೋಗ್ಯ ಅಂತ ಮಾತಾಡಿ ನಾನು ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಸರಿಯಾದ್ರೆ ಕೆಟ್ಟದ್ದು ಏನಂತೀರಲ್ರಿ, ತಪ್ಪರೇನ್ರಿ, ಏನಿರಲ್ರಿ, ಒಟ್ಟಲ್ಲಿ ಕಾಮೆಂಟ್ ಮಾಡ್ತಾಯಿರಿ, ಮಾತಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಮತ್ತು ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.